ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಇಯರ್ ಬಿಗ್ ಅಪ್ಡೇಟ್ ಗೆ ನಿಮಗೆ ಸ್ವಾಗತ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 21ನೇ ಕಂತಿನ ಹಣ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ಒಂದು ವೇಳೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗ್ಲಿಕ್ಕಿಲ್ಲ. ಹೌದು, ಇದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂತಹ ಮಾಹಿತಿ. ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ಈ ಕೆಲಸ ಮಾಡಿ ಡೆಫಿನೆಟ್ಲಿ ಜಮಾ ಆಗತ್ತೆ. ಈ ಒಂದು ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಈ ಕೆಲಸ ಮಾಡೋದಂದ್ರೆ ಯಾವ ಕೆಲಸ, ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರ್ತಾ ಇದೆ, ಆದ್ರೆ ಆ ಒಂದು ಅಕೌಂಟ್ ನಲ್ಲಿ ನೋಡಿದ್ರೆ ಹಣನೇ ಕಾಣಿಸ್ತಾ ಇಲ್ಲ. ಈ ರೀತಿ ಕೂಡ ಸಮಸ್ಯೆ ಬಹಳಷ್ಟು ಜನರಿಗೆ ಆಗ್ತಾ ಇದೆ. ಯಾಕಂದ್ರೆ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಬರ್ತಾ ಇದೆ ಕ್ರೆಡಿಟೆಡ್ ಅಂತ, ಆದ್ರೆ ಅಕೌಂಟ್ ನಲ್ಲಿ ನೋಡಿದ್ರೆ ದುಡ್ಡೇ ಇರೋದಿಲ್ಲ. ಸೊ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇನು, ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ, ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 71ನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ. ಹಾಗಾದ್ರೆ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರೋದು ಯಾವಾಗ, ರಿಲೀಸ್ ಆಗಿದೆಯಾ ಇಲ್ವಾ, ಇದನ್ನ ನೀವು ಕೇಳೋದಾದ್ರೆ ಇಲ್ಲಿ ನೋಡಿ, 21ನೇ ಕಂತಿನ ಹಣ ಟ್ರಯಲ್ ಮಾಡಲಾಗಿದೆ. ರಿಲೀಸ್ ಅಂದ್ರೆ ಪೂರ್ತಿಯಾಗಿ ಸ್ಪೀಡ್ ಆಗಿ ಎಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ. ಇಲ್ಲಿ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ, ಏನಾದ್ರೂ ಸಮಸ್ಯೆ ಉಂಟಾಗತ್ತಾ ಅಂತಕ್ಕಂಥದನ್ನ ಕಂಡು ಹಿಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಟ್ರಯಲ್ ಮಾಡಲಾಗ್ತದೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಮಾಡಲಾಗ್ತದೆ. ಸದ್ಯಕ್ಕೆ ಅಷ್ಟು ಆ ಸಂದರ್ಭಕ್ಕೆ ಇದೆ. ಈಗ ನಾವು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಕ್ರೆಡಿಟ್ ಅಂತ ಬರ್ತಾ ಇದೆ ಮೆಸೇಜ್, ಆದ್ರೂ ಅಕೌಂಟ್ ಗಳನ್ನ ನಾವು ಚೆಕ್ ಮಾಡೋದಾದ್ರೆ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡೇ ಕಾಣಿಸ್ತಾ ಇಲ್ಲ. ಈ ರೀತಿ ಬಹಳಷ್ಟು ಫಲಾನುಭವಿಗಳು ಕೇಳ್ಕೊಳ್ತಾ ಇದ್ರಿ, ಹೇಳ್ತಾ ಇದ್ರಿ. ಹಾಗಾದ್ರೆ ಈ ರೀತಿ ಯಾಕೆ ಆಗ್ತಾ ಇದೆ ಸಮಸ್ಯೆ ಅಂತ ಹೇಳೋದಾದ್ರೆ, ಬಹಳಷ್ಟು ಜನರು EMI ನ ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡ್ತೀರಿ. ಇದೊಂದಾದ್ರೆ ಇನ್ನು ಬಹಳಷ್ಟು ಜನರದು ಅಕೌಂಟ್ಸ್ ಗಳು ಡೆಡ್ ಅಕೌಂಟ್ ಅಂತ ಆಗಿರ್ತವೆ. ಎರಡು ಸಮಸ್ಯೆಗಳು ಇಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ಒಂದೊಂದು ಸಪರೇಟ್ ಆಗಿ ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇದೆಯಾ ಅಲ್ವಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಹೌದು, ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇರ್ಲಿಲ್ಲಪ್ಪ ಅಂದ್ರೆ ಅಕೌಂಟ್ ತನಕ ಹಣ ಬರುತ್ತೆ, ಆದ್ರೆ ಅಕೌಂಟ್ಗೆ ಜಮಾ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಅಕೌಂಟ್ ಚಾಲ್ತಿ ಇದೆ ಅಲ್ವಾ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ನೋಡ್ಕೊಳ್ಬೇಕಾಗತ್ತೆ. ಈ ರೀತಿ ಸಮಸ್ಯೆ ಯಾಕಾಗತ್ತಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರತ್ತೆ. ಅದಕ್ಕೋಸ್ಕರ ಆ ಒಂದು ಅಕೌಂಟ್ ಅನ್ನ ನೀವು ಚಾಲ್ತಿ ಮಾಡಿಸ್ಕೊಳ್ಬೇಕು. ಚಾಲ್ತಿ ಮಾಡಿಸ್ಕೊಂಡಿದ್ದೆ ಆದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಮತ್ತೆ ರಿಪೀಟ್ ಆಗಿ ಹಣ ಬರುತ್ತೆ. ಅಲ್ಲಿವರೆಗೂ ಕೂಡ ಹಣ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ರೂ ಸಹಿತ ಹಣ ಬರೋದಿಲ್ಲ. ಆ ಒಂದು ಅಕೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಮತ್ತೆ ಓಪನ್ ಮಾಡಿಸ್ಕೊಳ್ಬೇಕು. ಓಪನ್ ಮಾಡಿಸ್ಕೊಂಡಿದ್ದೆ ಆದ್ರೆ ಮತ್ತೆ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಅಷ್ಟು ಕೆಲಸ ನೀವು ಪ್ರತಿಯೊಬ್ಬರು ಮಾಡಿ. ಯಾರಿಗೆ ಅಕೌಂಟ್ ಗೆ ಹಣ ಜಮಾ ಆಗ್ತಾ ಇಲ್ಲ ಅಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಪ್ರತಿಯೊಬ್ಬರು ಮಾಡಿ. ಈಗ EMI ಮುಖಾಂತರ ಸಾಲ ಅಂದ್ರೆ ಏನು, ಈಗ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಹಿಂದೆ ಇದೆ ನೋಡಿ, PC ಆಗಿರ್ಲಿ ಅಥವಾ ಟ್ರೇಸರಿಗಳಾಗಿರ್ಲಿ ಅಥವಾ ಬೆಡ್ ಆಗಿರ್ಲಿ ಅಥವಾ ಸೋಫಾಗಳಾಗಿರ್ಲಿ ಅಥವಾ ಮೊಬೈಲ್ ಗಳಾಗಿರ್ಲಿ, ಈ ರೀತಿ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ. ಅದು ಲೋನ್ ನ ಮುಖಾಂತರ, ಅಂದ್ರೆ ಪೂರ್ತಿಯಾಗಿ ನಿಮ್ಗೆ ಕಟ್ಲಿಕ್ಕೆ ಆಗಿರೋದಿಲ್ಲ ಹಣ. ಅದಕ್ಕೋಸ್ಕರ ನೀವು ಲೋನ್ ನ ಮುಖಾಂತರ ಕಟ್ಟಿರ್ತೀರಿ. ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಟ್ತಾ ಇರ್ತೀರಿ. ಅದಕ್ಕೋಸ್ಕರ ಅಂತಹ ಒಂದು ಫಲಾನುಭವಿಗಳಿಗೆ EMI ನೀವು ತುಂಬಿರೋದಿಲ್ಲ ಬ್ಯಾಂಕ್ ಗಳಿಗೆ. ದಿಢೀರನೆ ಗೃಹಲಕ್ಷ್ಮಿ ಹಣ ಜಮಾ ಆಗತ್ತೆ, ದಿಢೀರನೆ ಹಣ ಕಟ್ ಆಗ್ಬಿಡುತ್ತೆ. ತದನಂತರ ನೀವು ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡ್ತೀರಿ, ಅಲ್ಲಿ ಅಕೌಂಟ್ ಗೆ ಹಣನೇ ಇರೋದಿಲ್ಲ. ಕ್ರೆಡಿಟ್ ಅಂತ ಅಮೌಂಟ್ ಬಂದಿರತ್ತೆ, ಮೆಸೇಜ್ ಕೂಡ ಬಂದಿರತ್ತೆ, ಆದ್ರೆ ಬ್ಯಾಂಕ್ ನಲ್ಲಿ ಹೋಗಿ ನಾವು ದುಡ್ಡನ್ನ ಚೆಕ್ ಮಾಡಿದ್ದೆ ಆದ್ರೆ ಅಲ್ಲಿ ಹಣನೇ ಇರುವುದಿಲ್ಲ, ದುಡ್ಡೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ಸಮಸ್ಯೆ ಬರುತ್ತೆ. ಇಲ್ಲಿ ಜನರಿಗೆ ಬಹಳಷ್ಟು ಫಲಾನುಭವಿಗಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಏನ್ ಅಮೌಂಟ್, ಎಷ್ಟು ದುಡ್ಡು ಹೋಗಿದೆ, ಎಷ್ಟು ದುಡ್ಡು ಬಂದಿದೆ ಅಂತಕ್ಕಂಥ ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡಿಸ್ಕೊಂಡಿದ್ದಾದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹೌದಪ್ಪ, ಈ ಕ್ರೆಡಿಟ್ ಆಗಿತ್ತು, ಇಷ್ಟು ಹಣ ಹೋಗಿದೆ, ಇಷ್ಟು EMI ಕಟ್ ಆಗಿದೆ, ಇಷ್ಟು ಇಲ್ಲಿ ಖರ್ಚಾಗಿದೆ ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಸಿಗತ್ತೆ. ಪ್ರತಿಯೊಬ್ರು ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಎಲಿಜಿಬಲ್ ಇದೀವಿ, ಆದ್ರೆ ಆ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿ ಇದೆ, ಆದ್ರೂ ಸಹಿತ ಹಣ ಈ ರೀತಿ ಆಗ್ತಾ ಇದೆ, ಕಟ್ ಆಗ್ತಾ ಇದೆ ಅಂದ್ರೆ ನೀವು ಇದನ್ನ ಸರಿಯಾಗಿ ಚೆಕ್ ಮಾಡಿಸ್ಕೊಳ್ಳಿ. ತದನಂತರ ನಿಮ್ಮ ಖಾತೆಗಳಿಗೆ ಸರಿಯಾಗಿ ಹಣ ಜಮಾ ಆಗಿರೋದು ಅಥವಾ ಇಲ್ಲದೆ ಇರೋದು ಗೊತ್ತಾಗತ್ತೆ. ಓಕೆನಾ? ಇಷ್ಟು ನಿಮ್ಗೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ ತಿಳಿಸಿರ್ತಕ್ಕಂತಹ ಮಾಹಿತಿ ತಿಳಿಸಿದೀವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.